ಓಯ್ ಓಯ್ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ? ಇದು ಇಷ್ಟೇ ಅಲ್ಲ, ಇದ್ರ ಜೊತೆ ಒಂದು ಐಫೋನ್ ಕೂಡ ಇದೆ ನೋಡಿ. ಇದು ಎಲ್ಲಿಂದ ಅಂದ್ರೆ ಹೇಳ್ಬೇಕ್ರೆ ಇದೆಲ್ಲ ಯೂಟ್ಯೂಬ್ನಿಂದ, ಜನಗಳ ಪ್ರೀತಿಯಿಂದ. ಇಷ್ಟು ದುಡ್ಡು ಎಲ್ಲ ಯೂಟ್ಯೂಬ್ನಿಂದ ಸಿಗುತ್ತೆ. ಒಬ್ಬ ಜಾಬ್ ಮಾಡಿದವರಿಗೆ ಹೇಳ್ಬೇಕಾದ್ರೆ ಪ್ರತಿ ತಿಂಗಳು ಎಷ್ಟು ಸಿಗುತ್ತೆ ಮಿನಿಮಮ್ ಸ್ಯಾಲ್ರಿ ಬಂದ್ಬಿಟ್ಟು 40-50 ಸಾವಿರ. ಅದು ಎಷ್ಟು ಅವರು ಬೆಳಗಿನಿಂದ ಸಾಯಂಕಾಲವರೆಗೆ ಜಾಬ್ ಮಾಡಬೇಕು. ಜಸ್ಟ್ ಇನ್ನೊಂದು ನೀವು ಕೇವಲ 4 ಅವರ್ಸ್ ನೀವು ಮನೆಯಲ್ಲಿ ಕೂತು ವರ್ಕ್ ಮಾಡಿದರೆ ಸಾಕು, ಅಂದರೆ ಕೆಲಸ ಮಾಡಿದರೆ ಸಾಕು. ಇಷ್ಟು ದುಡ್ಡಲ್ಲ, ಇದಕ್ಕಿಂತ ಹೆಚ್ಚು ನಿಮಗೆ ದುಡ್ಡು ಸಿಗುತ್ತೆ. ಕೇವಲ 4 ಅವರ್ಸ್ ನೀವು ಕೆಲಸ ಮಾಡಿದ್ರೆ ನಿಮಗೆ 50,000 ದುಡ್ಡು ಬರುತ್ತೆ. ಅದು ಯಾವ ಒಂದರಿಂದ ಅಂದರೆ ಅದು ನಮ್ಮೊಂದು ಯೂಟ್ಯೂಬ್ ಪ್ಲಾಟ್ಫಾರ್ಮಿಂದ. ನನಗೆ ಲೈವಲ್ಲಿ ತೋರಿಸ್ತೀನಿ. ಈಗ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮೊಂದು ಕನ್ನಡ ಟಿಕೆಟ್ಸ್ ಫ್ಯಾನ್ ವರ್ಸ್ ಪ್ರತಿಯೊಬ್ಬರು ಕೂಡ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲ ಇದು ನಿಮ್ಮೊಂದು ಪ್ರೀತಿಯಿಂದ ಬಂದಂಥ ದುಡ್ಡು. ಈ ದುಡ್ಡೆಲ್ಲ ನೀವು ನೋಡ್ತಾ ಇದ್ರಲ್ಲ, ಇದೆಲ್ಲ ನಿಮ್ಮ ಪ್ರೀತಿಯಿಂದ ಬಂದ ದುಡ್ಡು. ಇದೆಲ್ಲ ಬರೋದಕ್ಕೆ ಕಾರಣ ನೀವು ಮೇನ್ ಇಂಪಾರ್ಟೆಂಟ್. ಅದರ ನಂತರ ಈ ಒಂದು ದುಡ್ಡು ಬಂದಿದ್ದು ಯೂಟ್ಯೂಬ್ ಪ್ಲಾಟ್ಫಾರ್ಮಿಂದ. ಈ ದುಡ್ಡು ನಿಮಗೆ ಕಾಣ್ತಾ ಇದೆಯಲ್ಲ, ಈ ದುಡ್ಡು ಒಂದು ಕಾಲದಲ್ಲಿ ನನ್ನ ಹತ್ರ ₹1 ಎದ್ದಿರ್ಕಿಲ್ಲ. ಅದ್ರ ಬಟ್ ಈಗ ಇಷ್ಟು ದುಡ್ಡಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ನಿಮಗೆ ಸ್ಟೂಡೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಪವರ್ ಅಂದರೆ ಯಾರು ಕೂಡ ನೀವು ನಂಬಲ್ಲ, ಆ ರೀತಿ ಯೂಟ್ಯೂಬ್ ಪವರ್ ಇದೆ. ಯೂಟ್ಯೂಬ್ ಪವರ್ ಅಂದರೆ ಅದು ಹೇಳೋಕ್ಕೆ ಆಗಲ್ಲ, ಆ ರೀತಿ ಪವರ್ ಹೇಳ್ಬೇಕ್ರೆ. ಯಾಕಪ್ಪ ಹೇಳ್ಬೇಕ್ರೆ, ನೀವು ಆ್ಯಕ್ಚುಲಿ ನೋಡಿದ್ರೆ ನನ್ನ ಹತ್ರ ಒಂದು ಫೋನ್, ಒಂದು ಸೆಟಪ್ ರೂಮ್ ಮಾಡೋಕ್ಕೂ ನನ್ನ ಹತ್ರ ಕೆಪಾಸಿಟಿ ಇಲ್ಲ. ಇವತ್ತು ನೋಡಿ, ಈ ಸೆಟಪ್ ರೂಮ್ ಮಾಡಿದ್ರೆ ಒಂದು ಐಫೋನ್ ತೊಗೊಂಡಿದ್ದೀನಿ, ಒಂದು ಸೆಟಪ್ ರೂಮ್ ಮಾಡಿದರೆ ಈಗ ಕೈಯಲ್ಲೇ ದುಡ್ಡಿದೆ. ಈ ದುಡ್ಡು ಎಲ್ಲಿಂದ? ಯೂಟ್ಯೂಬ್ ಪವರ್ನಿಂದ. ಇದೆಲ್ಲ ನಮ್ಮ ಕರ್ನಾಟಕ ಜನ, ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಮೇಲೆ ಇಟ್ಟಂಥ ಪ್ರೀತಿಯಿಂದ, ಅವ್ರ ಪ್ರೀತಿಯಿಂದ ಬಂದಿದೆ. ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕೇವಲ 4 ಗಂಟೆ ನೀವು ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ನೀವು ಕಷ್ಟಪಟ್ಟರೆ ಸಾಕು. ನೀವು ಎಷ್ಟು 40, ಈಗ ಗೌರ್ಮೆಂಟ್ ಜಾಬ್ ಎಷ್ಟು ಸಿಗುತ್ತೆ ಒಂದು ಮಂತಿಗೆ? ಇಲ್ಲಾಂದ್ರೆ ಮಿನಿಮಮ್ 40,000-50,000 ಸಿಗಬೇಕಾದ್ರೆ ತುಂಬ ಕಷ್ಟ. 31-20,000 ಸಿಗುತ್ತೆ. ಒಂದು ಗೌರ್ಮೆಂಟ್ ಜಾಬ್ 20,000 ಸಿಗುತ್ತೆ. ಆದರೆ ಬಟ್ ನೀವು 4 ಅವರ್ಸ್ ಕೆಲಸ ಮಾಡಿದರೆ ಸಾಕು, ಈ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಕೇವಲ 4 ಅವರ್ಸ್ ಸರಿ 20,000 ನೀವು ಅರ್ನ್ ಮಾಡ್ಕೊಳ್ಬೋದು. ಕೇವಲ ಒಂದೇ ವಿಡಿಯೋ ನೀವು 83,000 ದುಡ್ಡು ಮಾಡ್ಕೊಳ್ಬೋದು. ಅದು ನಾನು ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ತೇನೆ. ಅದು ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಇವತ್ತು ನಾನು ತೊಗೊಂಡಿದ್ದೀನಿ ದುಡ್ಡು. ನಾನು ನಿಮಗೆಲ್ಲ ಲೈವಲ್ಲೇ ಪ್ರೂಫಾಗಿ ತೋರಿಸ್ತೀನಿ. ನಾನು ನಿಮಗೆ ಮೊದಲೇ ಮುಟ್ಟರೆ ನಾನು ಲೈವಲ್ಲೇ ನಿಮಗೆ ತೋರಿಸ್ತೀನಿ. ಈ ದುಡ್ಡು ಕಾಣ್ತೀನಿ, ಇದು ಎಷ್ಟೇ ಅಲ್ಲ, ಇದಕ್ಕಿಂತ ಜಾಸ್ತಿ ಅರ್ನ್ ಮಾಡೋದು ಯೂಟ್ಯೂಬಿಂದ. ಎಲ್ಲರಿಗೆ ಆಗ್ತದೆ. ನಾನು ಯಾವುದೊಂದು ಮುಚ್ಚು ಮರೆ ಮಾಡಲ್ಲ, ಎಲ್ಲ ಯೂಟ್ಯೂಬರ್ಸ್ಗೆ ಹೇಳ್ತೀನಿ. ಯಾಕೆ ಕೆಲವೊಂದಷ್ಟು ಯೂಟ್ಯೂಬರ್ಸ್ ಮುಚ್ಚು ಮರೆ ಮಾಡ್ಬೋದು, ಯಾಕಂದರೆ ಅದನ್ನು ಸ್ಟ್ರೈಕ್ ಬರುತ್ತೆ, ಅದು ಬರುತ್ತೆ. ಅದು ಬಟ್ ನಾನು ಸಬ್ಸ್ಕ್ರೈಬರ್ಸ್ನ ಯಾವುದೂ ಕಾರಣಕ್ಕೂ ಮೋಸ ಮಾಡಲ್ಲ. ಲೈವಲ್ಲೇ ತೋರಿಸ್ತೀನಿ. ನೀವು ಕೊಟ್ಟಂಥ ಅಂದರೆ ನೀವು ಕೊಟ್ಟಂಥ ಪ್ರೀತಿಯಿಂದ ಬಂದಿದೆ, ಅದು ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಈಗ ಮೊದಲೇ ಮುಟ್ಟು ಈ ದುಡ್ಡು ಸೈಡ್ ಇಟ್ಬಿಡ್ತು. ನಾನು ನಿಮಗೆ ಮೊದಲೇ ಮುಟ್ಟು ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ತೀನಿ. ಎಷ್ಟು ಏನೇನು ಎಲ್ಲ ಎಷ್ಟು ದುಡ್ಡು ಬಂದಿದೆ, ಏನೆಲ್ಲ ಬರೀ 4 ವರ್ಷಕ್ಕೆ ಇಷ್ಟು, ಅದೇನು ಲೈವ್ ಪ್ರೂಫಲ್ಲೇ ನಾನು ನಿಮಗೆ ತೋರಿಸ್ತೀನಿ. ಈ ಕನ್ನಡ ಟೆಕ್ ಕಿಡ್ಸ್ ಅವರು ಹೇಳೋದು ಎಲ್ಲ ನಿಮಗೆ ನಿಜಾನೇ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ನೀವು ನಂಬಿದ್ರ? ನಾನು ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ಕಾರಣಕ್ಕೂ ಮೋಸ ಅನ್ನೋದೇ ಇಲ್ಲ. ಮೋಸ ಅನ್ನೋದಿದ್ದರೆ ಇಲ್ಲಿವರೆಗೆ ಬರ್ತಿರ್ಕಿಲ್ಲ. 77,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಿರ್ಕಿಲ್ಲ. ಈಗ ನಾನು ನಿಮಗೆ ಮೊದಲೇ ಮುಟ್ಟು ಸೈಡ್ಗಳ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆನ್ ಮಾಡ್ತೀನಿ. ಜಸ್ಟ್ ವೇಟು. ಈಗ ನಾನು ನಿಮಗೆ ಸೈಡ್ಗಳ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ವೇಟು. ಓಕೆ, ಈಗ ನಾನು ನಿಮಗೆ ಸೈಡ್ಗಳ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿದೆ. ಈಗ ನಾನು ಅನಾಲಿಟಿಕ್ಸ್ ಓಪನ್ ಮಾಡ್ತೀನಿ. ಅನಾಲಿಟಿಕ್ಸ್ ಓಪನ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ, ಅನಾಲಿಟಿಕ್ಸಲ್ಲಿ ಓಪನ್ ಮಾಡಿ ನಾನು ಕಂಟೆಂಟ್ಸ್ ಅಂದರೆ ನಾನು ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಓಪನ್ ಮಾಡ್ತೀನಿ. ಜಸ್ಟ್ ವೇಟ್ಗೆ ಮಸ್ಟ್ ಪಾಪ್ಯುಲರ್ ವಿಡಿಯೋ ಓಪನ್ ಮಾಡ್ತೀನಿ. ಜಸ್ಟ್ ಓಕೆ, ಮಸ್ಟ್ ಪಾಪ್ಯುಲರ್ ವಿಡಿಯೋ. ಜಸ್ಟ್ ಅದು ಏನೂ ಇಲ್ಲ, ಜಸ್ಟ್ ಮಸ್ಟ್ ಪಾಪ್ಯುಲರ್ ಒಂದು ವಿಡಿಯೋ ಓಪನ್ ಮಾಡ್ತೀನಿ. ಏನಂದ್ರೆ ಒಂದು ವಿನ್ಸೋ ಬಗ್ಗೆ ಜಸ್ಟ್ ನೋಡಿ, ಒಂದು ವಿನ್ಸೋ ಬಗ್ಗೆ ನಾನು ಅರ್ನಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಜಸ್ಟ್ ಈ ಒಂದು ವಿಡಿಯೋ ನೋಡ್ಕೊಳ್ಬೋದು. ಈ ಒಂದು ವಿಡಿಯೋ ಓಪನ್ ಮಾಡ್ತೀನಿ. ಈ ಒಂದು ವಿಡಿಯೋಗೆ ಟೋಟಲ್ಗೆ ಎಷ್ಟು ಅರ್ನಿಂಗ್ ಬಂದಿದೆ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ. ಯಾವುದನ್ನು ಮುಚ್ಚು ಮರಬೇಡ. ನಾನು ನಿಮ್ಮ ಮುಂದೆ ಹೇಳ್ತೇನೆ, ಈ ಕನ್ನಡ ಟೆಕ್ ಕಿಡ್ಸ್ ಲೈವ್ ಪ್ರೂಫೇ ನಾನು ತೋರಿಸ್ತೀನಿ. ಯಾಕಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಬಂದಿದೆ. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಈ ದುಡ್ಡು ಬರ್ತಾ ಇರ್ಕಿಲ್ಲ, ಈ ಒಂದು ಸ್ಟೇಜ್ಗೆ ಬರ್ತಾ ಇರ್ಕಿಲ್ಲ. ಮೇನ್ ಇಂಪಾರ್ಟೆಂಟ್ ಇಲ್ಲಿಗೆ ಬರ್ತಾ ಇರ್ಕಿಲ್ಲ. ನೋಡ್ಕೊಳ್ಳಿ, ಲೈವ್ ಪ್ರೂಫಾಗಿ ತೋರಿಸ್ತೇನೆ. ಈ ಒಂದು ವಿಡಿಯೋಗೆ ಎಷ್ಟು ವ್ಯೂಸ್ ಎಷ್ಟು ಬಂದಿದೆ ನೋಡ್ಕೊಳ್ಳಿ. 81,000 ಮೇಲ್ಗಡೆ ವ್ಯೂಸ್ ಬಂದಿದೆ. ಟೋಟಲ್ ಬಂದ್ಬಿಟ್ಟು ವಾಚ್ ಟೈಮ್ ಎಷ್ಟು ಬಂದಿದೆ ನೋಡ್ಕೊಳ್ಳಿ. 2,000 ವಾಚ್ ಟೈಮ್ ಬಂದಿದೆ. ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು 1,000 ಜನ ನನ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಅರ್ನಿಂಗ್ ಎಷ್ಟಾಗಿದೆ ನೋಡಿ. ಲೈವ್ ಪ್ರೂಫಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ. ಜಸ್ಟ್ 4 ಅವರ್ಸ್ ವಿಡಿಯೋಗೆ ಎಷ್ಟು 23,614 ರೂಪೀಸ್ ಬಂದಿದೆ. ಕೇವಲ 4 ಅವರ್ಸ್ ಕಷ್ಟಪಟ್ಟಿದ್ದೀನಿ. 4 ತಾಸು ನಾನು ಕಷ್ಟಪಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡ್ಕೊಳ್ಳಿ ಎಷ್ಟು ದುಡ್ಡು ಬಂದಿದೆ. ಒಂದು ಮಂತ್ ಅಲ್ಲ, ಸ್ಯಾಲ್ರಿ ಅಲ್ಲ, ಅದು ಕೇವಲ ಒಂದು ವಿಡಿಯೋ ಅಂದರೆ 4 ಅವರ್ಸ್ ಅಂದರೆ 4 ಅವರ್ಸ್ ಕಷ್ಟಪಟ್ಟಿದ್ದೀನಿ. ಎಡಿಟಿಂಗ್ ಅದು ಇದು ತಿಳ್ಕೊಳ್ಳಿ. ಜಸ್ಟ್ 4 ಅವರ್ಸ್ ಬೇಡ, ಇದು ಕೇವಲ ಒಂದು ವಿಡಿಯೋಗೆ ಇಷ್ಟು ಅರ್ನಿಂಗ್. ಒಬ್ಬ ಈ ಗೌರ್ಮೆಂಟ್ ನಾನು ಕೀಳಾಗಿ ಅಂತಾನೆ ಹೇಳ್ತಲ್ಲ, ಗೌರ್ಮೆಂಟ್ ಜಾಬ್ ಮಾಡ್ಬೇಕಾದ್ರೆ ಒಂದು ತಿಂಗಳು ಮಾಡಿದರೆ ಪಾಪ ಇಷ್ಟು ದುಡ್ಡು ಬರುತ್ತೆ. ಪಾಪ ಅಂತ ನಾನು ಕೂಡ ಗೌರ್ಮೆಂಟ್ ಟೈಮ್ ಮಾಡಿದ್ದೀನಿ, ಈಗಲೂ ಕೂಡ ಟ್ರೈ ಮಾಡ್ತೇನೆ. ಅದಕ್ಕೆ ಏನೂ ಇಲ್ಲ. ಜಸ್ಟ್ ಒಂದು ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಇಷ್ಟು ದುಡ್ಡು ಬರುತ್ತೆ. ಆದರೆ ಕೇವಲ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಪವರಿಂದ ಕೇವಲ ನೋಡ್ಕೊಳ್ಳಿ ಒಂದು ವಿಡಿಯೋಗೆ 23,000. ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ನಾನು ನೋಡ್ತೀನಿ, ನಾನು ನಿಮ್ಗೆ ಪ್ರತಿಯೊಂದು ಕೂಡ ತೋರಿಸ್ತೀನಿ. ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಆಲ್ಮೋಸ್ಟ್ ವಿಡಿಯೋಗಳು ನಾನು ನಿಮ್ಗೆ ತೋರಿಸ್ತೀನಿ. ಪ್ರತಿಯೊಂದು ಕೂಡ ತೋರಿಸ್ತೀನಿ ನೋಡ್ಕೊಳ್ಳಿ.
ಜಸ್ಟ್ ನಾನು ನಿಮ್ಗೆ ಪ್ರತಿಯೊಂದು ಕೂಡ ತೋರಿಸ್ತಾ ಹೋಗ್ತೀನಿ. ಒಂದು ವಿಡಿಯೋ ಬಗ್ಗೆ ವಿಡಿಯೋ ಮಾಡಿದೆ, ಆ ಒಂದು ವಿಡಿಯೋಗೆ ಟೋಟಲ್ ಬಂದ್ಬಿಟ್ಟು ಅರ್ನಿಂಗ್ ಬಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಅರ್ನಿಂಗ್ ಆಗಿದೆ ಏನಾಗಿದೆ ಎಲ್ಲ ನಿಮ್ಗೆ ಲೈವಲ್ಲೇ ಮೂಲಕ ತೋರಿಸ್ತಾ ಇದ್ದೀನಿ. ನಾನು ಇವತ್ತು ನೋಡ್ಕೊಳ್ಬೋದು 13,000 ಕೇವಲ ಒಂದು ವಿಡಿಯೋಗೆ 13,000, ಅದೊಂದು 23,000, ಇದೊಂದು 13,000, ಎಷ್ಟು ಟೋಟಲ್ ಬಂದ್ಬಿಟ್ಟು ಎಷ್ಟು 36,000 ಅರ್ನಿಂಗ್. ನಾನು ನಿಮಗೆ ಮತ್ತೆ ತೋರಿಸ್ತೀನಿ, ಇನ್ನೂ ವಿಡಿಯೋಗಳಿದೆ, ಇನ್ನೂ ಇದು ಅರ್ನಿಂಗ್ ಮಾಡಿದ್ದೀನಿ ದುಡ್ಡು. ನಾನು ನಿಮಗೆ ಎಲ್ಲ ನಿಮ್ಮ ಪ್ರೀತಿಯಿಂದ ಅರ್ನಿಂಗ್ ಮಾಡಿದ ದುಡ್ಡು ನಾನು ಪ್ರತಿಯೊಂದು ಕೂಡ ತೋರಿಸ್ತೀನಿ. ಓಕೆ, ನಮ್ಮ ಮಮ್ಮಿ ಜೊತೆ ಒಂದು ವಿಡಿಯೋ ಮಾಡಿದೆ, ನಾನು ಫಸ್ಟ್ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ನನ್ನ ಚಾನಲ್ ಕೈ ಹಿಡಿದಿದೆ ಇದೇ ಒಂದು ವಿಡಿಯೋ. ಈ ಒಂದು ಎಷ್ಟು ಅರ್ನಿಂಗ್ ಆಗಿದೆ ಅದನ್ನು ಕೂಡ ರೆವೆನ್ಯೂ ತೋರಿಸ್ತೀನಿ ನೋಡಿ. ಕೇವಲ ಸ್ವಲ್ಪ ನೆಟ್ವರ್ಕ್ ಓಕೆ ನೋಡಿ, 9,000 ರೆವೆನ್ಯೂ ಒಂದು ವಿಡಿಯೋಗೆ. 9,000 ಒಂದು ವಿಡಿಯೋಗೆ 9,000, ಒಂದು ವಿಡಿಯೋಗೆ 15,000, 13,000, 13,000, ಒಂದು ವಿಡಿಯೋಗೆ 23,000. ಮತ್ತು ಅದ್ರ ಜೊತೆ ನಾನು ನಿಮಗೆ ಒಂದು ಹೇಳ್ಬೇಕ್ರೆ, ಕೇವಲ ಒಂದು ಪ್ರಮೋಷನ್ಗೆ ನಾನು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಇದು ಒಂದು ಯೂಟ್ಯೂಬ್ ಅರ್ನಿಂಗ್ ಬಿಡಿ, ಯೂಟ್ಯೂಬ್ ಪೇಮೆಂಟ್ಗಿಂತ ಹೆಚ್ಚು ಅರ್ನ್ ಮಾಡೋದ್ರೆ ಪ್ರಮೋಷನ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು ಪ್ರಮೋಷನ್ಗೆ 15,000 20,000 ನಾನು ತಗೋತೀನಿ. ಲೈವ್ ಹೇಳ್ತೀನಿ, ಯಾವುದೊಂದು ಮುಚ್ಚ ಮಾಡಲ್ಲ. 15,000 20,000 ತಗೋತೀನಿ ಒಂದೇ ಪ್ರಮೋಷನ್. ನಾನು ಮೊನ್ನೆ ಒಂದು ಸಡನ್ನಾಗಿ ಬಂದ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್ ಇತ್ತು, ಆ ಪ್ಲಾಟ್ಫಾರ್ಮಲ್ಲಿ ನಾನು ಬಂದ್ಬಿಟ್ಟು $1,000 ತೊಗೊಂಡಿದ್ದೀನಿ. $1,000 ನಮ್ಮ ಇಂಡಿಯನ್ ಕರೆನ್ಸಿಲಿ ಎಷ್ಟು ದುಡ್ಡು ಆಗುತ್ತೆ? 82,000 ಆಗುತ್ತೆ. ಅದನ್ನು ಕೂಡ ಲೈವ್ ಪ್ರೂಫ್ ಹಾಕ್ತೀನಿ ನೋಡಿ, ಸ್ಕ್ರೀನ್ಶಾಟ್ ಹಾಕ್ತೀನಿ, ಕ್ರೆಡಿಟ್ ಆಗಿದ್ದು. ನಾನು ನಿಮಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಅದು ನಿಮ್ಮ ದುಡ್ಡಿಂದ ಬಂದಿದ್ದು, ನಿಮ್ಮ ಪ್ರೀತಿ ಅಂದರೆ ನಿಮ್ಮ ಪ್ರೀತಿಯಿಂದ ಆ ದುಡ್ಡು ಬಂದಿದ್ದು ನನಗೆ. ಅದನ್ನ ಯಾವುದೇ ನಾನು ಕೆಟ್ಟದಕ್ಕೆ ಬಳಸಲ್ಲ, ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಬಳಸಲ್ಲ. ಎಲ್ಲ ನನಗೇನು ಬೇಕು ಅದನ್ನೇ ಮಾಡ್ತೀನಿ. ನಮ್ಮ ತಾಯಿ ನನಗೆ ನನ್ನ ಫ್ಯಾಮಿಲಿ ನಡೆಸ್ಬೇಕು, ಏನು ಮಾಡಬೇಕು ನೋಡ್ಕೊ, ಇದು ದುಡ್ಡು ಬಂದಿದೆ, ಕ್ರೆಡಿಟಾಗಿ ತೋರಿಸ್ತಾ ಇದ್ದೀನಿ. ಕೇವಲ ಒಂದು ವಿಡಿಯೋ ಪ್ರಮೋಷನು ಈ ರೀತಿ ನಾನು ಕೇವಲ ನೀವು ನಂಬಕ್ಕಾಗ್ತಿರೋದು, ನೀವು ನೋಡ್ಕೊಳ್ಳಿ, ಒಂದು ವಿಡಿಯೋ ಪ್ರಮೋಷನ್ಗೆ $82,000 ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಎಷ್ಟು ಡಿವೈಡ್ ಆಗುತ್ತೆ ನೀವೇ ನೋಡ್ಕೊಳ್ಳಿ. ಎಲ್ಲಿಂದ ಇದೆ ಅಲ್ಲ ಇದು, ಎಲ್ಲಿಂದಪ್ಪ? ಎಲ್ಲ ನನ್ನ ಯೂಟ್ಯೂಬ್ ಪವರ್ ಅಂದರೆ ಯೂಟ್ಯೂಬ್ ನನ್ನ ಸಬ್ಸ್ಕ್ರೈಬರ್ಸ್ ಪ್ರೀತಿಯಿಂದ. ಜಾಬ್ ಮಾಡಿದರೆ ಇಷ್ಟು ನನಗೆ ಬರುತ್ತೆ ಅಂತಿಲ್ವಯ್ಯ, ಬರ್ಬೋದು. ಅದು ದೊಡ್ಡ ಲೆವೆಲ್ ಜಾಬ್ ಮಾಡಬೇಕು, ಅಷ್ಟು ಜಾಬ್ ಮಾಡ್ತಾಯಿಲ್ಲ. ಇವಾಗಲಿಂದ ನಾನು ಮಾಡ್ತಾಯಿದ್ದೀನಿ. ಸ್ಟೂಡೆಂಟ್ಗೆ ಹೇಳೋದು ಅಷ್ಟೇ, ನೀವು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಿ ಏನಿಲ್ಲ, ಜಾಬ್ ಯೂಟ್ಯೂಬರ್ಸ್ ಆದರೆ ಜಾಬ್ ಮಾಡಬಾರ್ದು ಅಂತೇನಿಲ್ಲ. ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಾನೆ ಜಾಬ್ ಕೂಡ ಟ್ರೈ ಮಾಡಿ. ಯಾಕಂದ್ರೆ ನಿಮ್ಮ ಕಾಲ್ ಮೇಲೆ ನೀವೇನು ಇರ್ತೀರಿ, ಜಸ್ಟ್ ನೋಡ್ಕೊಳ್ಳಿ. ಇದೆಲ್ಲ ಇಲ್ಲಿಂದ ಯೂಟ್ಯೂಬ್ನಿಂದ. ಯೂಟ್ಯೂಬ್ ಗ್ರೋ ಆಗಬೇಕು, ಯೂಟ್ಯೂಬ್ ಪವರ್ ಸಿಗಬೇಕು. ಮೊದಲೇ ಮಾಡ್ಬಿಟ್ಟು ಹೇಳ್ತೀನಿ ನಾನು ನಿಮಗೆ, ಇದೆಲ್ಲ ನಿಮ್ಮ ಪ್ರೀತಿಯಿಂದ. ಅದ್ರ ಜೊತೆ ನಾನು ನಿಮಗೆ ಎಲ್ಲ ನೀವು ಯೂಟ್ಯೂಬರ್ಸ್ ಹೇಳ್ತೀನಿ. ಯೂಟ್ಯೂಬ್ನಲ್ಲಿ ಸ್ಟಾರ್ಟಿಂಗ್ ಬಂದ ತಕ್ಷಣ ನಿಮಗೆ ಈ ದುಡ್ಡೆಲ್ಲ ಸಿಗಲ್ಲ. ಮೇನ್ ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬರ್ಸ್ ನಾನು ನಿಮಗೆ ಎಲ್ಲರಿಗೆ ಹೇಳ್ತೀನಿ. ಮತ್ತೊಂದು ನಾನು ನಿಮಗೆ ಎಲ್ಲರಿಗೂ ಒಂದು ಕಿವಿ ಮಾತಂತ ಹೇಳ್ಕೊಳ್ಳಿ, ನಿಮಗೆ ಎಲ್ಲರಿಗೊಂದು ಇಂಪಾರ್ಟೆಂಟ್ ನಾನು ನಿಮಗೆ ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ ಅಂತ ತಿಳಿಸ್ಕೊರಿ. ಎಲ್ಲ ನಮ್ಮ ಕರ್ನಾಟಕ ಜನರಿಗೆ ಹೇಳ್ತೀನಿ, ಯೂಟ್ಯೂಬ್ನಲ್ಲಿ ದುಡ್ಡು ಸಿಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಬರಕ್ಕೆ ಹೋಗ್ರಿ. ಯೂಟ್ಯೂಬ್ನಲ್ಲಿ ನೀವು ಏನು ಮಾಡಬೇಕು, ಯೂಟ್ಯೂಬ್ನಲ್ಲಿ ನಿಮ್ಮ ಟ್ಯಾಲೆಂಟ್ ತೋರಿಸೋಗೋಸ್ಕರ ಬನ್ನಿ. ಆಟೋಮೆಟಿಕ್ ನಿಮ್ಮ ಪ್ರೀತಿಗೆ ಆಟೋಮೆಟಿಕ್ ನಿಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ ಏನಿದಿಲ್ಲ, ನಿಮ್ಮ ಮೊಬೈಲ್ ನಂಬರ್ ಯಾವ ರೀತಿ ಇದೆಯಲ್ಲ ಅಷ್ಟು ಕ್ರೆಡಿಟ್ ಆಗ್ತಾ ಹೋಗುತ್ತೆ ನೋಡಿ. ಅದಕ್ಕೋಸ್ಕರ ಇರುತ್ತೆ ಯೂಟ್ಯೂಬ್ ಪವರ್ ಈ ರೀತಿ ಇದೆ. ಇದು ಕೇವಲ ಇಷ್ಟೇ ನಾನು ಅರ್ನಿಂಗು. ಈ ಮಂತಿಂದ ಅರ್ನಿಂಗ್ ಅಂದರೆ ಈ ಮಂತಲ್ಲಿ ಜಾಸ್ತಿ ಅರ್ನ್ ಮಾಡಿಲ್ಲ. ಅದು ಕೂಡ ಲೈವ್ ಪ್ರೂಫ್ ತೋರಿಸ್ತೀನಿ. ಎಷ್ಟು ಅರ್ನ್ ಆಗಿದೆ? 4,000 ಅರ್ನ್ ಆಗಿದೆ ಈ ಮಂತಿಂದು. ನಾನು ನೋಡ್ಕೊಳ್ಬೋದು, ಒಂದು ಮಂತಲ್ಲಿ ಎಷ್ಟು ಪ್ರಮೋಷನ್ ಮಾಡ್ತೇನೆ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಓಕೆ, ಜಸ್ಟ್ ವೇಟು, ಕ್ಯಾನ್ಸಲ್. ಓಕೆ, ನಾನು ಈ ಮಂತಲ್ಲಿ ಜಾಸ್ತಿ ಪ್ರಮೋಷನ್ ಮಾಡಿಲ್ಲ ಬಿಡಿ. ಪ್ರಮೋಷನ್ ಅಂದರೆ ಮೈಯಲ್ಲೂ ಹುಷಾರಿಲ್ಲ, ಅದಕ್ಕೋಸ್ಕರ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಪ್ರಾಬ್ಲಮ್ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡಿದ್ದೀನಿ. ನನಗೆ ಯಾವುದೂ ಮುಚ್ಚು ಮರಿ ಮಾಡಿಲ್ಲ. ಜಸ್ಟ್ ಒಂದು ಪ್ರಮೋಷನು ನೋಡ್ಕೊಳ್ಳಿ, 2 ಪ್ರಮೋಷನು, 2 ವೀಕಿಂದ 2 ಪ್ರಮೋಷನ್ ನೋಡ್ಕೊಳ್ಳಿ. ಮತ್ತೊಂದು ನೋಡ್ಕೊಳ್ಬೋದು. ಜಸ್ಟ್ ವೇಟು, ಒಂದು ಸ್ಟ್ರೈಕ್ ಬಂತು, ಇರಲಿ, ಅಡ್ಜಸ್ಟ್ ಮಾಡಬೇಕು. ಓಕೆ, 2 ಪ್ರಮೋಷನ್, 4 ಪ್ರಮೋಷನ್, 4 ಟೋಟಲಾಗಿ 4, 2 ಪ್ರಮೋಷನ್. ಎಕ್ಸಾಂಪಲ್ ನಾನು 2 ಪ್ರಮೋಷನ್ ಮಾಡಿದ್ದೀನಿ, ಇನ್ನೂ ಪ್ರಮೋಷನ್ ಮಾಡಿಲ್ಲ. ಯಾಕಂದರೆ ತರಪಟ್ಟು ಯಾವ ಇರುತ್ತೆ ಅದಕ್ಕೋಸ್ಕರ ಮಾಡಲ್ಲ. ನನಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದು ಮಾಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾವ್ದು ರಿಯಲ್ ಇರುತ್ತೆ ಅದು. ಜಸ್ಟ್ ಟೋಟಲಾಗಿ ನಾನು ಬಂದ್ಬಿಟ್ಟು ಒಂದು ಮಂತಲ್ಲಿ 3 ಪ್ರಮೋಷನ್ ಮಿನಿಮಮ್ ಉಂಟು 10,000 15,000 ಅಂದರೆ 15,000 20,000 ಲೆಕ್ಕ ಮಾಡಿ ಎಷ್ಟಾಗುತ್ತೆ ಲೆಕ್ಕ ಮಾಡಿ. ಇಷ್ಟು ದುಡ್ಡು ನಾನು ಅರ್ನ್ ಮಾಡ್ಬೋದು. ಅದೆಲ್ಲಿಂದ ನಿಮ್ಮ ಪ್ರೀತಿಯಿಂದ, ನಿಮ್ಮ ಸಪೋರ್ಟಿಂದ. ನೀವು ನಂಬಕ್ಕಾಗಲ್ಲ ಅಷ್ಟು ದುಡ್ಡು ಮಾಡ್ಬೋದು. ಅದೆಲ್ಲ ನಿಮ್ಮ ಪ್ರೀತಿ, ಇದೆಲ್ಲ ಯೂಟ್ಯೂಬ್ ಪವರಿಂದ. ಆ್ಯಕ್ಚುಲಿ ಇದು ಮುಚ್ಚು ಮರೆ ಮಾಡೋದು ನನಗೆ ಇದರಲ್ಲಿ ಏನೂ ಇಲ್ಲ. ಎಲ್ಲ ನಾನು ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್, ನಿಮ್ಮಿಂದ ನನಗೆ ಇಷ್ಟು ದುಡ್ಡು ಬಂದಿದೆ. ನೀವೇ ಇಲ್ಲಾಂದರೆ ಇಷ್ಟು ದುಡ್ಡು ನನಗೆ ಎಲ್ಲಿಂದ ಬರುತ್ತಪ್ಪ? ಎಲ್ಲಿಂದ ಕೂಡ ಬರಲ್ಲ. ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ನೋಡ್ಕೊಳ್ಬೋದು, ನನ್ನ ಹತ್ರ ಒಂದು ಫೋನ್ ತಗೊಟ್ಟು ಕೆಪಾಸಿಟಲ್ಲಿ, ಒಂದು ಇಂಟರ್ನೆಟ್ ಹಾಕೊಟ್ಟು ಕೆಪಾಸಿಟಲ್ಲಿ, ಒಂದು ಸೆಟ್ ಹಾಕೊಟ್ಟು ಕೆಪಾಸಿಟಿ ಇದ್ದಿರ್ಕಿಲ್ಲ. ಇವತ್ತು ಕೇವಲ ನೀವೇ ನೋಡಿದ್ರೆ ಲೈವ್ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ. ಒಂದು ವಿಡಿಯೋಗೆ 23,000, ಒಂದು ವಿಡಿಯೋಗೆ ಪ್ರಮೋಷನ್ 82,000 ಅಂದರೆ ಅದು ಎಲ್ಲಿಂದ? ಅದು ನಿಮ್ಮ ಪ್ರೀತಿಯಿಂದ ರೀ. ನನಗೆ 82,000 ಕೊಟ್ಟಿದ್ದಾನೆ ಅಂತ ಅದ್ರ ಡಬಲ್ ಅವ್ರಿಗೆ ಕ್ರೆಡಿಟ್ ಆಗುತ್ತಿರುತ್ತೆ. ಅದೆಲ್ಲಿಂದ? ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಸಿಕ್ಕಿದೆ. ನೀವು ಮಾಡಿದಂಥ ಸಪೋರ್ಟಿಂದ ನನಗೆ ಇಷ್ಟೆಲ್ಲ ಬಂದಿದ್ದು. ಮೊದಲೇ ಬಿಟ್ಟು ಜೀವನ ಪೂರ್ತಿ ನನ್ನ ಫ್ಯಾಮಿಲಿ ಮೆಂಬರ್ಸ್, ನಿಮಗೆಲ್ಲ ಸಬ್ಸ್ಕ್ರೈಬರ್ಸ್ ಅಂತಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಕರೆದೀನಿ. ಯಾವುದೇ ಕಾರಣಕ್ಕೂ ಮರೆಯಲ್ಲ. ಇದೇ ರೀತಿ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಇರಲಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಹತ್ರ ಏನೂ ಇಲ್ಲ ಅಂತ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಹತ್ರ ಇವತ್ತು
ಎಲ್ಲ ಇದೆ. ನಿಮ್ಮ ಪ್ರೀತಿಯಿಂದ ಐಫೋನ್ ತೊಗೊಂಡಿನಿ, ಇಷ್ಟು ದುಡ್ಡು ಇದೆ, ದುಡ್ಡು ಬರ್ತಾ ಇದೆ ನಿಮ್ಮ ಆಶೀರ್ವಾದದಿಂದ. ಒಂದು ಪೇಮೆಂಟ್ ಆಗಲಿಲ್ಲ ನಾನು ಆ್ಯಕ್ಚುಲಿ ಅದು ಕೂಡ ಲೈವಲ್ಲಿ ಹೇಳ್ಬಿಡ್ತೀನಿ. ಯಾವುದಂದ್ರೆ ನವಂಬರ್ ಪೇಮೆಂಟ್ ಆಗಿಲ್ಲ, ಡಿಸೆಂಬರ್ ಪೇಮೆಂಟ್ ಆಗಲಿಲ್ಲ. ಯಾಕಂದ್ರೆ ಹುಷಾರಿಲ್ಲ, ನಾವು ವೀಡಿಯೋ ಅಪ್ಲೋಡ್ ಆಗಿಲ್ಲ. ನಾನು ನಿಮ್ಗೆ ಹೇಳ್ತೇನೆ, ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ನಾನು ಪೇಮೆಂಟ್ ಬಂದರೆ ಆ ಪೇಮೆಂಟ್ಗಿಂತ ಹೆಚ್ಚು ನಾನು ಏನು ಮಾಡಿದ್ದೀನಿ, ಪ್ರಮೋಷನಲ್ಲಿ ದುಡ್ಡು ತಗೊಂಡಿದ್ದೀನಿ. ಆ ಪ್ರಮೋಷನ್ ಮಾಡ್ತೀನಿ ಅಂದರೆ ಅದರಿಂದ ನನಗೆ ದುಡ್ಡು ಬರುತ್ತೆ ಅಂತ, ಅದಕ್ಕೋಸ್ಕರ ಅಲ್ಲ, ಆ ದುಡ್ಡು ನನಗೆ ಇಂಪಾರ್ಟೆಂಟ್. ಏನಾದರೂ ಒಂದು ಸ್ವಲ್ಪ ಹೆಲ್ಪಿಂಗ್ ಆಗುತ್ತೆ ಅಂತ ತೊಗೋತೀನಿ. ಅದನ್ನ ಬಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಮೋಸ ಮಾಡಬೇಕು, ಅಂದರೆ ಅವ್ರಿಗೆ ದ್ರೋಹ ಮಾಡಬೇಕು ಅಂತ ನಾನು ಮಾಡಲ್ಲ. ನೀವೆಲ್ಲ ನೋಡಿದ್ರ ನಿಮ್ಮ ಪ್ರೀತಿಯಿಂದಲೇ ಇಲ್ಲಿ ಬಂದಿನಿ. ಇನ್ನೂ ಪ್ರಮೋಷನ್ ಆಗಿ ಆಲ್ಮೋಸ್ಟ್ ಎಲ್ಲ ಪ್ರಮೋಷನ್ ಇದೆ. ಆ ಪ್ರಮೋಷನ್, ಈ ಕಂಪ್ನಿ ಪ್ರಮೋಷನ್, ಆ ಕಂಪ್ನಿ ಪ್ರಮೋಷನ್, ಇಷ್ಟು ದುಡ್ಡು ಕೊಡ್ತೀನಿ, ಅಷ್ಟು ದುಡ್ಡು ಕೊಟ್ಟು ಮಾಡಿ ಅಂತಾರೆ. ಅದ್ರ ಬಟ್ ಮಾಡೋದಬಾರ್ದು. ಯಾಕಂದ್ರೆ ನನ್ನ ಮೇಲೆ ಇಟ್ಟಂಥ ಭರವಸೆ ಕಳ್ಕೊಬಾರ್ದು. ಅದಕ್ಕೋಸ್ಕರ ಪ್ರಮೋಷನ್ ಮಾಡ್ತಾಯಿಲ್ಲ. ಅದನ್ನು ಮಾಡಿದರೆ ನನ್ನ ಸಬ್ಸ್ಕ್ರೈಬರ್ಸ್ ಮೋಸ ಹೋಗ್ತಾರಲ್ಲ, ಅದಕ್ಕೋಸ್ಕರ ಮೊನ್ನೆ ಒಂದು ಅಪ್ಲಿಕೇಶನ್ ಒಂದು ವಿಡಿಯೋ ಮಾಡಿದೆ, 1 ಮಂತ್ ಹಿಂದೆ. ಅದಕ್ಕೊಂದು ಪ್ರಮೋಷನ್ ಇದಾಯಿತು, ತುಂಬ ಬೇಜಾರಾಯಿತು. ಏನು ಮಾಡೋದು, ನನ್ನ ಮೇಲೆ ಇಟ್ಟಂಥ ಭರವಸೆ ಹೋಗುತ್ತಾ ಅಂತ ನಾನು ಅದಕ್ಕೋಸ್ಕರ ಪ್ರಮೋಷನ್ ಮಾಡಲ್ಲ, ಜಾಸ್ತಿ ಪ್ರಮೋಷನ್ ಮಾಡಲ್ಲ. ಯೂಟ್ಯೂಬ್ನಿಂದ ನನಗೆ ದುಡ್ಡು ಬರಲಿಲ್ಲ ನಡೀತೆ. ಜಸ್ಟ್ ನಾನು ಯೂಟ್ಯೂಬ್ನಿಂದ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ನಾನು ಇಷ್ಟಪಡ್ತಾ ಇದ್ದಾರಲ್ಲ, ಅದು ಸಾಕ್ರಿ, ಜೀವನದಲ್ಲಿ ಹುಟ್ಟಿದಕ್ಕೂ ಸಾರ್ಥಕ ಆಯಿತು. ಇರಲಿ, ಮದುವೆ ಮಾಡ್ಬಿಟ್ಟು ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ನೀವು ನೋಡಿದೆಲ್ಲ ಲೈವಲ್ಲಿ ತೋರಿಸಿದ್ದೀನಿ. ಪ್ರತಿಯೊಬ್ಬರು ಹೇಳ್ತೀನಿ, ನೀವು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಬೇಕಾ, ಯೂಟ್ಯೂಬರ್ಸ್ ಆಗಿ ನನ್ನ ಕೈಲಿಂದ ಎಷ್ಟು ಸಪೋರ್ಟ್ ಬೇಕು ಅಷ್ಟು ಸಪೋರ್ಟ್ ಮಾಡ್ತೀನಿ, ಅಷ್ಟು ಬೆಳೆಸ್ತೀನಿ. ನೀವು ಮುಂದೆ ಬನ್ನಿ. ಬೆಳೆಸೋದಕ್ಕಿಂತ ಮುಂಚೆ ನಿಮ್ಮ ಕಾಲಲ್ಲಿ, ಅಂದರೆ ನಿಮ್ಮ ಕಾಲ ಮೇಲೆ ನೀವೇ ನಿಲ್ಲಬೇಕು. ಆವಾಗ ನಿಮ್ಮ ಇನ್ನೊಬ್ಬರು ಬಂದು ಮಾತಾಡ್ತಾರೆ. ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ಯಾವುದೇ ಒಂದು ಅಂದರೆ ಒಂದು ನಾಯಿ ಕೂಡ ಮೋಸ ನೋಡಲ್ಲ. ತಿಳ್ಕೊಳ್ಳಿ, ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ. ಯಾವ ಲೇಡೀಸ್ ಅದು ಎಲ್ಲರಿಗೆ ಹೇಳ್ತೇನೆ, ನಾನು ಲೇಡೀಸ್ ಆಗಿರ್ಬೋದು, ನಮ್ಮ ಸಿಸ್ಟರ್ಸ್ ಆಗಿರ್ಬೋದು, ನಮ್ಮ ಎಲ್ಲರಿಗೆ ಹೇಳ್ತೇನೆ, ನೀವು ಕೂಡ ದುಡ್ಡು ಮಾಡ್ಕೊಳ್ಳಿ. ಯಾರಿಗಿಲ್ಲ, ನೀವೇ ಬರ್ಬೇಕಂತ ಯೂಟ್ಯೂಬ್ನಲ್ಲಿ ಇಲ್ಲ ಅಂತ ಹೇಳ್ತಾ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಸ್ಪೆಲ್ಮರ್ಸ್ ಎಲ್ಲರಿಗೆ ಲೈವಲ್ಲಿ ತೋರಿಸಿದ್ದೀನಿ. ಈ ಒಂದು ಇಷ್ಟ ಒಂದು ಏನು ಮಾಡೋಕ್ಕೊಡಿ, ಜಸ್ಟ್ ಒಂದು ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ. ನನ್ನ ಪ್ರೀತಿಯ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಜೈ ಹಿಂದ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್.